ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ, ಮನೆಯ ಮುಂದೊಂದು ಗಿಡ ನೆಡಿ, ಮನೆಯ ಹಿಂದೊಂದು ಗಿಡ ನೆಡಿ, ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ. ನಮಸ್ಕಾರ, ನನ್ನ ಹೆಸರು ಅಜೇತಾ. ವೆಲ್ಕಮ್ ಟು ಮೈ ಚಾನಲ್. ಸೊ ಇದು ಸಾಂಗು ನಾವು ಚಿಕ್ಕವರಿದ್ದಾಗ ದೂರದರ್ಶನ್ ಚಾನಲಲ್ಲಿ ನೋಡ್ತಾ ಇದ್ವಿ. ಸೊ ಆವಾಗೇ ನಮಗೆ ಗಿಡಗಳ ಬಗ್ಗೆ ಅವೇರ್ನೆಸ್ ಕೊಟ್ಟಿದ್ದರೆ ಇಲ್ಲಿವರೆಗೂ ಅರ್ತು ತುಂಬಾ ಚೆನ್ನಾಗಿ ಇರ್ತಾಯಿತ್ತು. ನಾನು ಇವಾಗ ಕೆಲವೊಬ್ಬರಿಗೆ ಹೇಳಿದರೆ ಗಿಡ ಹಚ್ಚಿ ನಿಮ್ಮ ಮನೆ ಮುಂದೆ ಗಿಡನೇ ಹಚ್ಚಿಲ್ವಲ್ಲ ಅಂತ ಹೇಳಿದ್ರೆ, ಅಯ್ಯೋ ಬಿಡೋ ಅಮ್ಮ, ಕುಡಿಯೋಕ್ಕೆ ನೀರಿಲ್ಲ, ಗಿಡ ಏನು ಹಚ್ಚೋಣ, ಅದಕ್ಕೆ ಎಲ್ಲಿ ನೀರು ಹಾಕೋಣ ಅಂತ ಹೇಳ್ತಾರೆ. ಹೌದಾ? ಕುಡಿಯೋಕ್ಕೆ ನೀರು ಏನಕ್ಕಿಲ್ಲ? ಗಿಡ ಇಲ್ಲ ಅಂತ ಹೇಳಿಬಿಟ್ಟೆ ನೀರಿಲ್ಲ. ಕರೆಕ್ಟ್ ಅಲ್ವಾ? ಗಿಡ ಇಲ್ಲಾರ್ದಕ್ಕೆ ಮಳೆ ಬರಲ್ಲ, ಬೋರ್ವೆಲ್ಲು, ನದಿಗಳು ಎಲ್ಲ ಡ್ರೈ ಆಗಿ ಹೋಗುತ್ತೆ. ನಾವು ದಿನಾಲೂ ಅಡುಗೆ 2 to 3 ಟೈಮ್ಸ್ ಅಂತೂ ಮಾಡೇ ಮಾಡ್ತೀವಿ. ತರಕಾರಿಗಳು ತೊಳೆದಿರೋದು, ಅಕ್ಕಿ ಬೇಳೆ ಎಲ್ಲ ತೊಳೆದಿರೋದು ನೀರು ಗಿಡಗಳಿಗೆ ಹಾಕಬೇಕು. ಮತ್ತು ಕಿಚನ್ ವೇಸ್ಟ್ ಆ ಮರಕ್ಕೆ ಹಾಕಬೇಕು. ನ್ಯಾಚುರಲ್ ಫರ್ಟಿಲೈಸರ್ ಸಿಗುತ್ತೆ. ಚಿಕ್ಕ ಮಕ್ಕಳು ಗೊತ್ತಾಗಲ್ಲ ಅಂತ ಹೇಳಿದ್ರೆ ಓಕೆ ಅಂತ ಹೇಳ್ಬೋದು. ದೊಡ್ಡವರು ಇಗ್ನೋರ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಗಿಡ ಇರಲಿಲ್ಲ ಅಂತ ಹೇಳಿದ್ರೆ ಕ್ಲೈಮೇಟ್ ಚೇಂಜ್ ಆಗುತ್ತೆ. ಇವತ್ತು ನಾಳೆ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ತುಂಬ ಎಕ್ಸ್ಟ್ರೀಮ್ ಆಗಿ ಆಗ್ತಾಯಿದೆ, ತಾಳ್ಕೊಳಕ್ಕೆ ಇಲ್ಲ. ಮತ್ತು ಅನ್ಪ್ರಿಡಿಕ್ಟಬಲ್ ಮಳೆ ಆಗ್ತಾಯಿದೆ. ಯಾಕಂದರೆ ಗಿಡ ಕಡಿಮೆ ಆಗಿದೆ, ಗಿಡಗಳು ಕಡಿಮೆ ಆಗ್ತಾಯಿದೆ. ಮತ್ತು ಏನು ಕನ್ಸ್ಟ್ರಕ್ಷನ್ಸು, ರೋಡ್ ಕನ್ಸ್ಟ್ರಕ್ಷನ್ಸು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸು, ಫ್ಲ್ಯಾಟ್ಸ್, ಅಪಾರ್ಟ್ಮೆಂಟ್ ಅವೆಲ್ಲ ಜಾಸ್ತಿ ಆಗ್ತಾಯಿದೆ ಇವಾಗ. ಓಕೆ, ಅದೆಲ್ಲ ಆಗಲಿ, ಬಟ್ ಕನ್ಸ್ಟ್ರಕ್ಷನ್ ಜೊತೆಗೆ ಗಿಡಗಳು ಹಚ್ಚಬೇಕು ಅಂತ ನನಗೆ. ಇವಾಗ ಗೌರ್ಮೆಂಟ್ ಸೋಲಾರ್ ಹೀಟರ್ ಕಂಪಲ್ಸರಿ ಮಾಡಿದ್ದಾರೆ. ಇವನ್ ಮರಗಳು ಹಚ್ಚಬೇಕು ಅಂಥೇಳಿ ಕಂಪಲ್ಸರಿ ಮಾಡಿ. ನೀವು ಇವತ್ತು ನಾಳೆ ಅಬ್ಸರ್ವ್ ಮಾಡಿರಬೇಕು, ನಮ್ಮ ಮೂಗು ತುಂಬ ಡ್ರೈ ಆಗ್ತಾಯಿದೆ. ಅದು ಏನಕ್ಕೆ ಆಗ್ತಾಯಿದೆ? ಬಿಕಾಸ್ ಎನ್ವಿರಾನ್ಮೆಂಟಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ. ಇದು ಏನಕ್ಕೆ? ಮತ್ತು ಅಗೇನ್ ಟ್ರೀಸ್ ಕಡಿಮೆ ಇದ್ದಿದ್ದಕ್ಕೆ, ಮಳೆ ಇಲ್ಲ, ಅದಕ್ಕೋಸ್ಕರ ಡ್ರೈನೆಸ್ ಆಗ್ತಾಯಿದೆ. ಹೀಟ್ ವೇವ್ಸ್ ಎಲ್ಲ ಜಾಸ್ತಿ ಆಗ್ತಾಯಿದೆ. ಬ್ಯಾಂಗ್ಳೂರು 10 ವರ್ಷ ಹಿಂದೆ ದಿನ ಸಂಜೆ ಹೊತ್ತು ಮಳೆ ಆಗ್ತಾಯಿತ್ತು, ಬಟ್ ಇವಾಗ ಆಗ್ತಾಯಿಲ್ಲ. ನಾನು ಇವಾಗಿರೋದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಇಲ್ಲಿ ಇಷ್ಟೊಂದು ಹೀಟ್ ಇದೆ ಅಂದರೆ ಇಲ್ಲಿ ಮಳೆ ತುಂಬ ಆಗಲ್ಲ ಕಂಪೇರ್ ಟು ಸಿಟಿ. ಆ್ಯಂಡ್ ಡ್ರೈನೆಸ್ನೂ ಆ ಥರನೇ ಇದೆ. ನಮ್ಮೂರು ಗುಲ್ಬರ್ಗ. ಈ ಗುಲ್ಬರ್ಗ ಅಂತ ಹೇಳಿದ ತಕ್ಷಣ ಏನೋ ಎಲ್ಲರಿಗೂ ಗೊತ್ತಾಗುತ್ತೆ ಅಲ್ಲಿ ಬಿಸಿಲು ಹೇಗಿದೆ ಅಂತ ಹೇಳ್ಬಿಟ್ಟು. 45ವರೆಗೂ ರೀಚ್ ಆಗುತ್ತೆ. ಸೊ ಈ ಸತಿ ಸಮ್ಮರಲ್ಲಿ ಹೋಗಿದ್ದೆ. ಅಯ್ಯೋ, ನಾನಲ್ಲಿ ಹುಟ್ಟಿ ಬೆಳೆದಿದ್ದು ನನಗೆ ತಾಳ್ಕೊಳಕ್ಕಾಗ್ತಾಯಿಲ್ಲ. ಕಾಲುರಿ, ಮತ್ತು ಮೂಗು ಡ್ರೈ ಆಗ್ತಾಯಿತ್ತು. ಏನಕ್ಕೆ? ಡ್ರೈನೆಸ್ ಸಲುವಾಗಿ. ಮತ್ತು ಇದು ಹೀಟ್ ಜಾಸ್ತಿ ಆಗಿದ್ದಕ್ಕೆ ಕಾಲುರಿ. ಒಂದು 4 ಡೇಸು ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ.
ಸೊ ಎಲ್ಲ ಮನೆಗಳ ಮುಂದೆ ಅಟ್ಲೀಸ್ಟ್ 2 ಆದರೂ ಮರಗಳು ಹಚ್ಚಿದ್ರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ಮತ್ತು ಎನ್ವಿರಾನ್ಮೆಂಟ್ನೂ ಚೆನ್ನಾಗಿರುತ್ತೆ, ನಮಗೂ ಚೆನ್ನಾಗಿ. ಮತ್ತು ಏನೋ ಪ್ರಾಣಿಗಳು, ಆ ಮರಗಳು ಜಾಸ್ತಿ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತಲ್ಲ, ಆ ಥರ ಮರಗಳು ಹಚ್ಚಿ. ಮತ್ತು ಫ್ರೂಟ್ಸ್ ಬೆಳೆಸೋ ಬಡ ಮಕ್ಕಳು ಹೋಗ್ತಾ ಬರ್ತಾ ಅಟ್ಲೀಸ್ಟ್ ಫ್ರೂಟ್ಸ್ ಆದರೂ ತಿನ್ಕೊತಾರೆ. ಮಾಲ್ ನ್ಯೂಟ್ರಿಷನ್ ಆದರೂ ಕಡಿಮೆ ಆಗುತ್ತೆ ಮಕ್ಕಳಲ್ಲಿ. ಮರಗಳು ಕಟ್ ಮಾಡಿದ್ರೆ ಏನಾಗುತ್ತೆ, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಗ್ಯಾಸಸ್ಸು ಹೆಚ್ಚಿಗೆ ಆಗೋಗುತ್ತೆ. ಸೊ ನಮ್ಮ ಹೆಲ್ತ್ ಹಾರ್ಮ್ ಮಾಡುತ್ತೆ. ಮತ್ತು ಹಾಗೆ ಹೀಟ್ ವೇವ್ಸ್ ಜಾಸ್ತಿ ಆಗಿಬಿಡುತ್ತೆ, ಕ್ಲೈಮೇಟ್ ಚೇಂಜ್ ಆಗುತ್ತೆ. ಯು ವಿ ರೇಸಸ್ ನಮ್ಮ ಓಝೋನ್ ಲೇಯರ್ ತೂತು ಹಾಕಿಬಿಟ್ಟು ಒಳಗಡೆ ಎಂಟರ್ ಆಗ್ತಾಯಿದೆ. ಏನಕ್ಕೆ ಅದು? ಬಿಕಾಸ್ ಆಫ್ ದಿ ಹಾರ್ಮ್ಫುಲ್ ಗ್ಯಾಸಸ್. ಯಾವುದು? CFCs. ಇವಾಗ ಬ್ಯಾನ್ ಮಾಡಿದ್ದಾರೆ, ಇವಾಗಂತೂ ಇಲ್ಲ. CFC ಬದಲಾಗಿ ಏನೋ HCFC ಅಂಥೇಳಿ ಏನೋ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಅದು ಕೂಡ ಹಾರ್ಮ್ಫುಲ್, ಬಟ್ ಕಂಪೇರ್ ಟು CFC ಅದು ಸ್ವಲ್ಪ ಹಾರ್ಮ್ಫುಲ್ ಆಗಿದೆ. ಎಲ್ಲಿ ಕಾಣ್ಬೋದು ನಾವು ಇದು ಗ್ಯಾಸಸ್ಸು? ಏರ್ ಕಂಡೀಷ್ನರಲ್ಲಿ, ರೆಫ್ರಿಜರೇಟರ್ಸಲ್ಲಿ. ಥಿಂಕ್ ಮಾಡಿ, ಏರ್ ಕಂಡೀಷ್ನರ್ಸ್ ಎಷ್ಟು ಜನ ಹಾಕಿಸ್ತಾರೆ ಅಂತ ಹೇಳಿಬಿಟ್ಟು. ಸೊ ಅಲ್ಲಿಂದ ಇವೆಲ್ಲ ಏನು ಹಾರ್ಮ್ಫುಲ್ ಗ್ಯಾಸಸ್ ಇದೆ, ಓಝೋನ್ ಲೇಯರ್ಗೆ ಹಾರ್ಮ್ ಮಾಡ್ತಾಯಿದೆ. ಓಝೋನ್ ಲೇಯರಲ್ಲಿ ತೂತು ಹೋಲ್ಸ್ ಆಗಿಬಿಟ್ಟು UV ರೇಸು ಅಟ್ಮಾಸ್ಫಿಯರಿಗೆ ರಿಫ್ಲೆಕ್ಟ್ ಆಗಿ ಹಿಂದೆ ಹೋಗಬೇಕಾಗಿದ್ದು, ಆದರೆ ಹೋಗ್ತಾ ಇಲ್ಲ. ಇಟ್ ಎಂಟರ್ಸ್ ದಿ ಅರ್ತ್. ಇದರಿಂದ ಏನಾಗುತ್ತೆ, ನಮ್ಮ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ, ಸ್ಕಿನ್ ಕ್ಯಾನ್ಸರ್ ಆಗುತ್ತೆ, ಸ್ಕಿನ್ ಡಿಸೀಸಸ್ ಆಗುತ್ತೆ. ಸೊ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಇದ್ದರೂ ಗಿಡ ಹಚ್ಚೋದು ಬರೀ ಗೌರ್ಮೆಂಟಿನ ಕೆಲಸ ಅಂತ ಹೇಳೋಕ್ಕಾಗಲ್ಲ. ಆ್ಯಸ್ ಎ ಸಿಟಿಸನ್ ಇದು ನಮ್ಮದು ಕೂಡ ಕೆಲಸ. ನಿಮ್ಮ ಮಕ್ಕಳಿಗೋಸ್ಕರ, ನೆಕ್ಸ್ಟ್ ಜನ್ರೇಷನ್ಗೋಸ್ಕರ ಮಾಡಿ. ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಂತ ಇದೆ. ಓಕೆ, ನಾವು ಆಲ್ಮೋಸ್ಟ್ 193 ನೇಷನ್ಸ್ ಇನ್ಕ್ಲೂಡ್ ಆಗಿದ್ದಾವೆ. ಅವರು ಸೆಟ್ ಮಾಡಿದ್ದಾರೆ 17 ಗೋಲ್ಸ್. ದೇ ಆರ್ ಕಾಲ್ಡ್ ಆಸ್ ಅ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಅದರಲ್ಲಿ ತುಂಬ ಇದ್ದಾವೆ. ಪವರ್ಟಿ ಇದೆ, ಎಜುಕೇಷನ್ ಇದೆ, ಮೆಡಿಕಲ್, ಈವನ್ ಎನ್ವಿರಾನ್ಮೆಂಟ್ ಬಗ್ಗೆನೂ ಇದೆ. ಸೊ ಎನ್ವಿರಾನ್ಮೆಂಟ್ ಬಗ್ಗೆ ಯಾವುದಿದೆ? SDG 11, SDG 13, SDG 15. ಇಲ್ಲಿ ನೋಡ್ಬೋದು ನೀವು. ಏನು ಹೇಳ್ತವೆ ಇವೆಲ್ಲ? ಅದು ಯಾವ ಥರ ಇಂಪ್ರೂವ್ಮೆಂಟ್ ಮಾಡಬೇಕು, ನಾವೇನೇನು ಸ್ಟೆಪ್ಸ್ ತಗೊಳ್ಬೇಕು, ಮುಂದೆ ನಮಗೆ ಕಷ್ಟ ಆಗಬಾರ್ದು, ಮತ್ತು ಓಝೋನ್ ಲೇಯರ್ ಯಾವ ಥರ ಪ್ರೊಟೆಕ್ಟ್ ಮಾಡಬೇಕು, ನಾವು ಏನೇನು ಗ್ಯಾಸಸ್ ಯೂಸ್ ಮಾಡಬಾರ್ದು, ಇದಕ್ಕೆಲ್ಲ ಏನೋ ಬ್ಯಾನ್ ಹಾಕಿಸ್ತಾರೆ. ಬರೀ ಅಮೆಝಾನ್ ರೈನ್ ಫಾರೆಸ್ಟ್ 20% ಆಫ್ ದಿ ಆಕ್ಸಿಜನ್, 18 to 20% ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ರೀಸೆಂಟ್ಲಿ ನ್ಯೂಸ್ ಎಲ್ಲ ಕೇಳಿದ್ಮೇಲೆ ಫಾರೆಸ್ಟ್ ಬರ್ನ್ ಅದೆಲ್ಲ ಆಗೋದ್ಮೇಲೆ ಎಷ್ಟು ಕಷ್ಟ ಆಗುತ್ತೆ, ಎಲ್ಲಿಂದ ಬರಬೇಕು. ನೆಕ್ಸ್ಟ್ ಸಮ್ಮಿಟು ಅಲ್ಲೇ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ರೋಡ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೋಸ್ಕರ ಏನೋ ಗಿಡಗಳು ಕಟ್ ಮಾಡ್ತಾ ಇದ್ದಾರೆ. ತುಂಬ ವರ್ಷ ಬೇಕಾಗುತ್ತೆ ಒಂದು ಚಿಕ್ಕ ಗಿಡ, ಒಂದು ಮರ, ದೊಡ್ಡ ಮರ ಆಗೋಕ್ಕೆ. ನನ್ನ ಪರ್ಸ್ನಲ್ ಆಗಿ ವಿನಂತಿ, ಎಲ್ಲ ಮನೆಗಳ ಮುಂದೆ ಅಟ್ಲೀಸ್ಟ್ 2 ಗಿಡ ಆದರೂ ಹಚ್ಚಿ ಬೆಳೆಸಿ. ಜಾಸ್ತಿ ಟೈಮ್ ತಗೋದಿಲ್ಲ,
ನೀರು ಹಾಕೋಕ್ಕೆ, ಮತ್ತು ಏನು ವೇಸ್ಟೇಜಸ್ ನೀವೇನೇನು ಕಿಚನಲ್ಲಿ ಏನು ವೇಸ್ಟೇಜಸ್ ಬರುತ್ತಲ್ಲ ಅದೆಲ್ಲ ಹಾಕ್ಬೋದು. ಅದರಲ್ಲಿ ಈಸಿಯಾಗಿ ಮಿಕ್ಸ್ ಆಗಿಬಿಡುತ್ತೆ ಮಣ್ಣಲ್ಲಿ. ಸೊ ಲಾಸ್ಟಲ್ಲಿ ಗಿಡ ನೆಡಿ ಗಿಡ ನೆಡಿ ಗಿಡ ನೆಡಿ, ಮನೆಯ ಮುಂದೊಂದು ಗಿಡ ನೆಡಿ, ಮನೆಯ ಹಿಂದೊಂದು ಗಿಡ ನೆಡಿ, ನೆಟ್ಟ ಗಿಡಕ್ಕೆ ನೀರು ಹಾಕಿ ಬಾಳು ಕೊಡಿ. ನಮಸ್ಕಾರ.